ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ದಿಗಂಬರ ಸ್ವಾಮೀಜಿ ಗ್ರಾವಿಟಿ ಫೋರ್ಸ್ನ ವಿರುದ್ಧವಾಗಿ ನೆಲದ ಮೇಲೆ ಬಿದ್ದಿದ್ದ ತೆಂಗಿನಕಾಯಿಯನ್ನು ತಮ್ಮ ಜಾದುವಿನ ಮೂಲಕ ಕೈಗೆತ್ತಿಕೊಳ್ಳುವ ವಿಡಿಯೋ ವೈರಲ್ ಆಗಿತ್ತು. ಅಲ್ಲೊಬ್ಬ ಜೈನ ತೀರ್ಥಂಕರರು ಒಂದು ಚಮತ್ಕಾರ ಮಾಡ್ತಾರೆ. ಅದು ವಿಡಿಯೋ ನಮಗೆ ಬಂದಿದೆ. ಅವ್ರು ಮಾಡಿದ್ರು ಅಥವಾ ಅದನ್ನು ವಿಡಿಯೋ ಮಾಡಿಕೊಂಡು ಕ್ಯಾಮ್ರಾದ ಮುಖಾಂತರ ಚಮತ್ಕಾರ ಬೇರೆಯವ್ರು ಮಾಡಿದ್ರು ಗೊತ್ತಿಲ್ಲ. ನನಗೆ ಕೆಲವಷ್ಟು ಜನ ಸರ್ ಇದು ಜೈನ ತೀರ್ಥಂಕರರು, ಆ ಜೈನ ಮುನಿ ಇಲ್ಲಿ ಚಮತ್ಕಾರ ಮಾಡಿದ್ದಾರೆ ಸರ್, ಅವರಿಗೆ ದೈವಿ ಶಕ್ತಿ ಇದೆ ಸರ್ ಅಂತ. ಮನುಷ್ಯನಿಗೆ ಯಾವತ್ತೂ ದೈವಿ ಶಕ್ತಿ ಇರಲ್ಲ. ಒಂದಿಷ್ಟು ಕಾನ್ಸಂಟ್ರೇಷನ್ ಇರ್ಬೋದು, ಅತಿಯಾದ ಬುದ್ಧಿವಂತಿಕೆ ಇರ್ಬೋದು, ಸಮಾಧಾನದ ವ್ಯಕ್ತಿತ್ವ ಇರ್ಬೋದು. ಆದರೆ ನಾನು ಕಂಡ ಹಾಗೆ ಯಾವುದೇ ಜೈನ ಮುನಿಗಳು ಈ ಥರದ ಚಮತ್ಕಾರ ಮಾಡಿಲ್ಲ, ಮಾಡಲೂಬಾರ್ದು. ಯಾಕೆಂದರೆ ವಿಜ್ಞಾನ ತಂತ್ರಜ್ಞಾನದ ಆವಿಷ್ಕಾರಗಳನ್ನೇ ಬಳಸ್ಕೊಂಡು ಈ ರೀತಿ ಜನರ ಕಣ್ಣಿಗೆ ಮಣ್ಣೆರಚಬಾರ್ದು. ಸಾಧಾರಣ ವಿಡಿಯೋವನ್ನು ಈ ರೀತಿ ರಿವರ್ಸ್ ಮಾಡಿದಾಗ ಉಂಟಾಗುವ ಎಡಿಟಿಂಗ್ನ ಜಾದು ಹೊರತು ಇದು ನೈಜದಲ್ಲಿ ಸಾಧ್ಯವಿಲ್ಲ ಎಂಬುದು ನಮ್ಮ ನಂಬಿಕೆಯಾಗಿತ್ತು. ಹಾಗೊಂದು ವೇಳೆ ಸಾಧ್ಯವಿದ್ದಲ್ಲಿ ಸೋಷಿಯಲ್ ಮೀಡಿಯಾದ ಯಾವುದೇ ಪ್ಲಾಟ್ಫಾರ್ಮ್ ಮೂಲಕ ಲೈವ್ನಲ್ಲಿ ಈ ರೀತಿಯ ಜಾದುವನ್ನು ಪ್ರದರ್ಶನ ಮಾಡಬೇಕಾಗಿ ವಿನಮ್ರ ಪ್ರಾರ್ಥನೆ. ಇದು ಧರ್ಮಕ್ಕೆ ಮತ್ತು ಅವರ ವ್ಯಕ್ತಿತ್ವಕ್ಕೆ ಕಳಂಕ ಬರುತ್ತೆ. ಅವರು ತೆಂಗಿನಕಾಯಿ ಹಿಂಗೆ ಇಟ್ಕೊಂಡಿದ್ದಾರೆ, ಕೆಳಗಡೆ ತೆಂಗಿನಕಾಯಿ ಹೀಗಿರುತ್ತೆ, ಹೀಗಂತಾರೆ, ಹಿಂಗಂತಾರೆ, ಕೈ ತೆಂಗಿನಕಾಯಿ ಬಂದಿರುತ್ತೆ. ಇಲ್ಲಿ ಮೊದಲು ತೆಂಗಿನಕಾಯಿ ಇಟ್ಕೊಂಡಿರುವಾಗ ಕ್ಯಾಮ್ರಾ ಇಲ್ಲಿರುತ್ತೆ, ಆ ಕ್ಯಾಮ್ರಾ ಮತ್ತೆ ರಿವರ್ಸ್ ಆಗುತ್ತೆ, ಇಲ್ಲಿ ಬಿಟ್ಟಾಗ ಹಿಂಗಂತಾರೆ, ಮತ್ತೆ ಆ ತೆಂಗಿನಕಾಯಿ ಮೇಲೆ ಇಟ್ಕೊಂಡಾಗ ಇನ್ನೊಂದು ಸರಿ ರಿವರ್ಸ್ ಮಾಡಿದಾಗ ತೆಂಗಿನಕಾಯಿ ಕೆಳಗಡೆಯಿಂದ ಅವ್ರು ಹಿಂಗಂದೆ ಇಟ್ಟಿಗೆ ತೆಂಗಿನಕಾಯಿ ಮೇಲ್ಗಡೆ ಬಂದ್ಬಿಡ್ತು ಅಂತ. ಯಾವುದೇ ಆಧಾರವಿಲ್ಲದೆ ತೆಂಗಿನಕಾಯಿ ಎಲ್ಲ ದೇವರು ಕೂಡ ಬರೋಕ್ಕಾಗಲ್ಲ.